ಚಿಕ್ಕಮಗಳೂರು ತಾಲೂಕು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇದೀಗ ಹೈ ಡ್ರಾಮಾ ನಡೀತಾ ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಸಿಟಿ ರವಿಯಿಂದ ಸ್ಪರ್ಧೆ. ಚಿಕ್ಕಮಗಳೂರು ತಾಲೂಕು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇದೀಗ ಹೈ ಡ್ರಾಮಾ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಸಿಟಿ ರವಿಯಿಂದ ಸ್ಪರ್ಧೆ. ಸಿಟಿ ರವಿ ಪ್ಯಾನೆಲ್ನಿಂದ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರು ಸ್ಪರ್ಧೆಗೆ ಮುಂದಾಗಿದ್ದಾರೆ. 2 ಕ್ಷೇತ್ರಗಳಿಗೆ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಸಿಟಿ ರವಿ ಭೋಜೇಗೌಡ. ಆದರೆ ಬಿಜೆಪಿ ಕಾರ್ಯಕರ್ತ ನಿರಂಜನ್ ಸ್ಪರ್ಧೆಯಿಂದ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಅಲ್ಲಿ ಮತದಾರರ ಹೈಜಾಕ್ ಭಯದಲ್ಲಿ ಸಿಟಿ ರವಿ ಭೋಜೇಗೌಡ ಇರುವಂತದ್ದು. 28 ಮತದಾರರನ್ನ ಮಿನಿ ಬಸ್ನಲ್ಲಿ ಕರೆತಂದ ಸಿಟಿ ರವಿ ಮತ್ತು ಭೋಜೇಗೌಡ. ಬಿಗಿ ಭದ್ರತೆಯಲ್ಲಿ ಮತ ಚಲಾವಣೆ ಮಾಡಿದ 28 ಮತದಾರರು. 37 ಮತದಾರರಿರುವ ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು, ಹಾಗಾದ್ರೆ ಸೋಲೋದ್ಯಾರು? ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಅವರಿಗೆ ಪ್ರತಿಷ್ಠೆಯಾಗಿದ್ದ ಕ್ಷೇತ್ರ ಇದು. ಇದೀಗ ಚಿಕ್ಕಮಗಳೂರಿನ ತಾಲೂಕು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಒಂದ್ ಕಡೆ ಸಿಟಿ ರವಿ ಪ್ಯಾನೆಲ್ನಿಂದ ಭೋಜೇಗೌಡ ಸ್ಪರ್ಧೆಗೆ ಅಂತ ಅಂದ್ರೆ, ಇನ್ನು ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತ ನಿರಂಜನ್ ಸ್ಪರ್ಧೆ. ಇಬ್ಬರು ಕೂಡ ಬಿಜೆಪಿಯ ಪಕ್ಷದವರೇ ಆಗಿದ್ರಿಂದ, ಅಂದ್ರೆ ಇಲ್ಲೊಂದು ಏನೋ ಜೆಡಿಎಸ್ನಿಂದ ಎಂಎಲ್ಸಿ ಭೋಜೇಗೌಡ ಆದರೂ ಕೂಡ ಮೈತ್ರಿ ಆಗಿದೆ. ಸೊ ಹೀಗಾಗಿ ಅಲ್ಲಿ ಮೈತ್ರಿ ಅಂತ ಒಂದು ವಿಚಾರ, ಇನ್ನೊಂದು ಬಿಜೆಪಿಯಿಂದ ನಿರಂಜನ್ ಸ್ಪರ್ಧೆ ಆಗಿರೋದ್ರಿಂದ ಒಂದು ರೀತಿಯಾಗಿ ಟೆನ್ಷನ್, ಅಂದ್ರೆ ಮತಗಳು ಅಲ್ಲಿ ವಿಂಗಡಣೆ ಆಗುವಂತ ಚಾನ್ಸಸ್ಗಳು ಇರುತ್ತೆ. ಸೊ ಹೀಗಾಗಿ 28 ಮತದಾರರನ್ನ ಈಗಾಗಲೇ ಮಿನಿ ಬಸ್ನಲ್ಲಿ ಕರೆ ತಗೊಂಡ್ಬಂದು ಭೋಜೇಗೌಡ ಹಾಗೂ ಸಿಟಿ ರವಿ ಅಲ್ಲಿ ಮತವನ್ನ ಚಲಾವಣೆ ಮಾಡಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಬಿಗಿ ಭದ್ರತೆಯಲ್ಲಿ ಮತ ಚಲಾವಣೆ ಮಾಡಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ 32 ಮತದಾರರಿರುವಂತಹ ಕ್ಷೇತ್ರ ಅದು. ಹಾಗಾದ್ರೆ ಇಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು, ಮತ ವಿಂಗಡಣೆ ಆಗುತ್ತಾ ಅನ್ನುವಂಥ ಟೆನ್ಷನ್ ಒಂದು ಕಡೆ ಇಲ್ಲಿ ಶುರುವಾಗಿದೆ. ಯಾಕಂದ್ರೆ ನಿರಂಜನ್ ಕೂಡ ಬಿಜೆಪಿ ಕಾರ್ಯಕರ್ತರು, ಇನ್ನು ಅದೇ ರೀತಿಯಾಗಿ ಭೋಜೇಗೌಡರು ಕೂಡ ಮೈತ್ರಿ ಪಕ್ಷದಿಂದ ಬರ್ತಾರೆ. ಸೊ ಹೀಗಾಗಿ ಸಿಟಿ ರವಿ ಪ್ಯಾನೆಲ್ನಿಂದ ಅಲ್ಲಿ ಭೋಜೇಗೌಡ ಅವರು ಬಂದಿರೋದಂಥದ್ದು. ಹೀಗಾಗಿ ಅಲ್ಲಿ ಮತ ವಿಂಗಡಣೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಚೂರು ಟೆನ್ಷನ್ ಶುರುವಾಗಿರುವಂಥದ್ದು. ಇನ್ನು ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಅವರಿಗೆ ಪ್ರತಿಷ್ಠೆಯ ಕನವಾಗಿರುವಂತಹ ಕ್ಷೇತ್ರ ಇದು, ಚಿಕ್ಕಮಗಳೂರಿನ ಈ ಕ್ಷೇತ್ರ. ಸೊ ಹೀಗಾಗಿ ಅಲ್ಲಿ ಡಿಸಿಸಿ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ಪೈಪೋಟಿ ಒಂದು ಕಡೆ ಇದ್ರೆ, ಗೆಲ್ಲಲೇಬೇಕು ಅನ್ನುವಂಥ ಹಠ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಕರ್ತನಾಗಿರುವಂತಹ ನಿರಂಜನ್ನಿಂದ ಒಂದು ರೀತಿಯಾಗಿ ಟೆನ್ಷನ್. ಯಾಕಂದ್ರೆ ಮತ ಅಲ್ಲಿ ಬೇರ್ಪಡೆ ಆಗುತ್ತೆ, ಅಂದ್ರೆ ವಿಂಗಡಣೆ ಆಗುತ್ತೆ. ಹೀಗಾಗಿ ಮತದಾರರು ಯಾರಿಗೆ ಹಾಕಬೇಕು ಅನ್ನುವಂಥ ಟೆನ್ಷನ್ ಕೂಡ ಶುರುವಾಗುತ್ತೆ. ಅಂದರೆ ಬಿಜೆಪಿ ಪಕ್ಷ ಅಂದರೆ ಬೇರೆ ಬೇರೆ ಪಕ್ಷ ಆದರೆ ಪಕ್ಷದ ರೀತಿಯಲ್ಲಿ ಅಲ್ಲಿ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೋದು. ಆದರೆ ಇಲ್ಲಿ ಪಕ್ಷಗಳು ಒಂದೇ ಆಗಿದ್ರಿಂದ ಯಾರಿಗೆ ಹಾಕಬೇಕು ಅನ್ನುವಂಥ ಟೆನ್ಷನ್, ಮತ ಅಲ್ಲಿ ಯಾರಿಗೆ ಹಾಕಬೇಕಾಗುತ್ತೆ ಅನ್ನುವಂಥದ್ದು, ಯಾರು ಕೆಲಸವನ್ನು ಅಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಯಾರು ಜನಗಳಿಗೆ ಹತ್ತಿರವಾಗಿರ್ತಾರೋ, ಜನಗಳಿಗೆ ಯಾರು ಬೇಕಾಗಿರ್ತಾರೋ, ಅಂದರೆ ಮತದಾರರು ಯಾರಿಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೋ ಅನ್ನುವಂಥದ್ದು ಒಂದು ರೀತಿಯಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಹೀಗಾಗಿದ್ರೆ 28 ಜನರನ್ನ ಮಿನಿ ಬಸ್ನಲ್ಲಿ ಕರೆ ತೆಗೆದುಬಂದು ಈಗಾಗಲೇ ಮತ ಚಲಾವಣೆಯನ್ನ ಮಾಡಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ 32 ಮತದಾರರು ಇರುವಂಥ ಕ್ಷೇತ್ರವಾಗಿರೋದ್ರಿಂದ ಹೀಗಾಗಿ ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನುವಂಥ ಟೆನ್ಷನ್ ಒಂದು ಕಡೆ ಹೆಚ್ಚಾಗಿದೆ.